ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಅಂಧೇರಾ ಅನ್ನೋ ಒಂದು ಹೊಸ ವೆಬ್ ಸೀರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. 8 ಕಂತುಗಳಿವೆ. ಇದರ ಬಗ್ಗೆ ಬಂದಿರೋ ಒಂದು ತೆಲುಗು ವಿಮರ್ಶೆಯನ್ನ ಆಳವಾಗಿ ನೋಡೋಣ. ಹೌದು, ಇದೊಂದು ಸೈನ್ಸ್ ಫಿಕ್ಷನ್ ಮತ್ತೆ ಥ್ರಿಲ್ಲರ್ ಜಾನರ್ ಸೀರೀಸ್ ಅಂತ ವಿಮರ್ಶೆ ಹೇಳುತ್ತೆ. ಡಿಪ್ರೆಷನ್ ಸರಿ ಮಾಡಕ್ಕೆ ಅಂತ ಒಂದು ಮಷೀನ್ ಮಾಡಿರ್ತಾರೆ. ಅದರ ಪ್ರಯೋಗ ಏನೋ ತಪ್ಪಾಗಿ ಅಂಧಕಾರ ಅನ್ನೋ ಒಂದು ಶಕ್ತಿ ಅದು ಹೊರಗೆ ಬಂದು ಜನಗಳನ್ನ ಕಾಡೋ ಕಥೆ. ಆದರೆ ಆಕ್ಚುಲಿ ಮೊದಲೇ ಹೇಳಬೇಕು ಅಂದ್ರೆ ಈ ವಿಮರ್ಶೆ ಸರಣಿ ಬಗ್ಗೆ ತುಂಬಾನೇ ನೆಗೆಟಿವ್ ಆಗಿ ಹೇಳಿದೆ. ಓ ಹೌದಾ? ಅಂದ್ರೆ ವಿಮರ್ಶಕರಿಗೆ ಅಷ್ಟು ಇಷ್ಟ ಆಗಿಲ್ಲ ಅನ್ಸುತ್ತೆ. ಮೊದಲ ಕೆಲವು ಎಪಿಸೋಡ್ಗಳು ಸ್ವಲ್ಪ ಕುತೂಹಲ ಮೂಡಿಸ್ತು ಅಂತ ಕೇಳಿದೆ, ಆದ್ರೆ ಒಟ್ಟಾರೆಯಾಗಿ ಹೌದು, ಆದ್ರೆ ಒಟ್ಟಾರೆಯಾಗಿ ಕತೆ ಹೇಳೋದ್ ರೀತಿ ಸರಿಯಿಲ್ಲ, ತುಂಬಾ ಗೊಂದಲ ಇದೆ ಅಂತ ವಿಮರ್ಶಕರು ಹೇಳಿದ್ದಾರೆ. ಪ್ರೇಕ್ಷಕರ ಗಮನ ಹಿಡ್ದಿಡೋಕೆ ಸೀರೀಸ್ ಫೇಲ್ ಆಗಿದೆ ಅನ್ನೋದು ಅವರ ಮುಖ್ಯವಾದ ಪಾಯಿಂಟ್. ನಿಜ. ಈ ಅಂಧಕಾರ ಅನ್ನೋ ಐಡಿಯಾ ಇದೆಯಲ್ಲ, ಅದು ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಹೌದು ಹೌದು, ಅದೇ ಆ ಮೂಲ ಪರಿಕಲ್ಪನೆ ಚೆನ್ನಾಗಿದೆ. ಆದ್ರೆ ವಿಮರ್ಶೆ ಪ್ರಕಾರ ಇದನ್ನ ಸರಿಯಾಗಿ ಬಳಸೇ ಇಲ್ಲ. ಸುಮ್ನೆ ಬೇಡ್ದಿರೋ ಸಬ್ಪ್ಲಾಟ್ಗಳನ್ನೆಲ್ಲ ತಂದು ತುಂಬಿ ಮುಖ್ಯ ಕಥೆಯನ್ನ ಕಾಂಪ್ಲಿಕೇಟ್ ಮಾಡಿದ್ದಾರೆ. ಪ್ರೇಕ್ಷಕರಿಗೆ ಏನಾಗ್ತಿದೆ ಅಂತನೇ ಅರ್ಥ ಆಗಲ್ಲ, ಕನೆಕ್ಷನ್ ಕಳೆದು ಹೋಗುತ್ತೆ. C13Z ಇಂಜೆಕ್ಷನ್ ತರಹದ ಸಣ್ಣ ವಿಷಯಗಳನ್ನು ಕೂಡ ಹೇಳೋದು ವಿವರಿಸೋಕ್ ಹೋಗಿ ಇನ್ನೂ ಕನ್ಫ್ಯೂಸ್ ಮಾಡಿದ್ದಾರೆ ಅಂತ ರಿವ್ಯೂ ಹೇಳುತ್ತೆ. ಅಂದ್ರೆ ಒಂದು ಒಳ್ಳೆ ಐಡಿಯಾ ಇದ್ರೂ ಅದನ್ನ ಕ್ಲೀನಾಗಿ ಹೇಳೋದು ಮುಖ್ಯ ಅಲ್ವಾ? ಬರೀ ಕಾನ್ಸೆಪ್ಟ್ ಇದ್ರೆ ಸಾಕಾಗಲ್ಲ. ಇದ್ರ ಜೊತೆಗೆ ಬೇರೆ ಬೇರೆ ಜಾನರ್ಗಳನ್ನ ಮಿಕ್ಸ್ ಮಾಡಿರೋ ಬಗ್ಗೆನೂ ಏನೋ ಸಮಸ್ಯೆ ಇದೆ ಅಂತೆ. ಅದೇ ವಿಮರ್ಶೆ ಅದನ್ನೇ ಹೇಳುತ್ತೆ. ಇದೊಂಥರ ಖಿಚಡಿ ಥರ ಆಗಿದೆ ಅಂತ. ಸೈಕೊಲಾಜಿಕಲ್ ಥ್ರಿಲ್ಲರ್, ಹಾರರ್, ಸೈನ್ಸ್ ಫಿಕ್ಷನ್, ಕೊನೆಗೆ ಪುರಾಣನೂ ತಂದಿದ್ದಾರೆ. ಆದ್ರೆ ಯಾವುದಕ್ಕೂ ನ್ಯಾಯ ಕೊಟ್ಟಿಲ್ಲ. ಒಂದು ಸ್ಪಷ್ಟ ದಾರಿ ಇಲ್ಲಮೆ ಆಗಿದೆ. ಪಾತ್ರಗಳು ಬರೀ ಅಂಧಕಾರ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಆ ಶಕ್ತಿ ಅಂದ್ರೆ ಏನು, ಅದ್ರ ಎಫೆಕ್ಟ್ ಏನು, ಕಥೆಗೆ ಅದರ ಸಂಬಂಧ ಏನು, ಇದ್ಯಾವುದೋ ಕೊನೆವರೆಗೂ ಕ್ಲಿಯರ್ ಆಗೋದೇ ಇಲ್ವಂತೆ. ಇದಕ್ಕೆ ಕತೆ ಹೇಳೋ ರೀತಿಯಲ್ಲಿ ದೊಡ್ಡ ಮಿಸ್ಟೇಕ್ ಅಲ್ವಾ? ಸರಿ, ಹಾಗಾದ್ರೆ ಟೆಕ್ನಿಕಲ್ ವಿಷಯಗಳ ಬಗ್ಗೆ ಏನಂತಾರೆ? ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಇವೆಲ್ಲ? ಹೌದು, ಅದರ ಬಗ್ಗೆನೂ ಹೇಳಿದ್ದಾರೆ. ಕ್ಯಾಮರಾ ವರ್ಕ್ ಅಂದ್ರೆ ಛಾಯಾಗ್ರಹಣ, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೌಂಡ್ ಡಿಸೈನ್ ಇದೆಲ್ಲ ಚೆನ್ನಾಗಿದೆ ಅಂತ ಒಪ್ಕೊಳ್ತಾರೆ. ಆದ್ರೆ VFX ಇದೆಯಲ್ಲ, ವಿಜುವಲ್ ಎಫೆಕ್ಟ್ಸ್, ಅದು ಕೆಲವು ಕಡೆ ಓಕೆ ಅಂತೆ. ಆದ್ರೆ ತುಂಬಾ ಕಡೆ ಅಷ್ಟು ಇಫೆಕ್ಟಿವ್ ಆಗಿಲ್ಲ. ಇನ್ನು ನಟನೆ ಬಗ್ಗೆ ನಟನೆ ಮಿಕ್ಸ್ಡ್ ಆಗಿದೆ ಅಂತ ಹೇಳಿದ್ದಾರೆ. ಕೆಲವರು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ, ಜೀವ ತುಂಬಿದ್ದಾರೆ. ಆದ್ರೆ ಕೆಲವರದ್ದು, ಮುಖ್ಯವಾಗಿ ಸ್ವಲ್ಪ ಇಮೋಷನಲ್ ಸೀನ್ಗಳಲ್ಲಿ ಅಥವಾ ಟೆನ್ಷನ್ ಇರೋ ಸೀನ್ಗಳಲ್ಲಿ ಓವರ್ ಆಕ್ಟಿಂಗ್ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸಿದೆ ಅಂತ ವಿಮರ್ಶೆ ಹೇಳುತ್ತೆ. ಕೆಲವರು ಚೆನ್ನಾಗಿ ಕೆಲವರು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ಇಡೀ ಸೀರೀಸ್ನ ಫೀಲ್ ಹಾಳು ಮಾಡುತ್ತಲ್ವಾ? ಸರಿ, ಹಾಗಾದ್ರೆ ಯಾರೆಲ್ಲ ಇದನ್ನ ನೋಡಬಹುದು? ಫ್ಯಾಮಿಲಿ ಜೊತೆ ನೋಡಬಹುದಾ? ಖಂಡಿತ ಇಲ್ಲ. ಆ ಬಗ್ಗೆ ವಿಮರ್ಶೆಯಲ್ಲಿ ಸ್ಪಷ್ಟವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ. ವಯಸ್ಕರ ವಿಷಯಗಳು, ಲಿಪ್ ಲಾಕ್ಗಳು, ಕೆಲವು ಕೆಟ್ಟ ಪದಗಳ ಬಳಕೆ ಇದೆಲ್ಲ ಇದೆ. ಸೊ ವಯಸ್ಕ ಪ್ರೇಕ್ಷಕರಿಗೆ ಮಾತ್ರ ಸರಿ ಹೋಗಬಹುದು. ಸರಿ. ಹಾಗಾದ್ರೆ ಕೊನೆಗೆ ವಿಮರ್ಶಕರ ತೀರ್ಪು ಏನು? ಇಷ್ಟು ಅಂದ್ರೆ 8 ಗಂಟೆಗಳ ಕಾಲ ಹಾಕಿ ನೋಡುವಷ್ಟು ವರ್ತಿದೆಯಾ ಈ ಸೀರೀಸ್? ಇಲ್ಲ ಅಂತಾನೆ ವಿಮರ್ಶಕರು ಬಹಳ ಸ್ಪಷ್ಟವಾಗಿ ಹೇಳಿದರೆ. 8 ಗಂಟೆ ಟೈಮ್ ವೇಸ್ಟ್ ಮಾಡೋಷ್ಟು ಇದರಲ್ಲಿ ಏನೂ ಇಲ್ಲ. ಫಸ್ಟ್ ಎಪಿಸೋಡ್ ಒಂದು ಭರವಸೆ ಕೊಡುತ್ತೆ, ಆದ್ರೆ ಆಮೇಲೆ ಅದು ಉಳಿಯೋದಿಲ್ಲ. ಕಳಪೆ ಸ್ಕ್ರೀನ್ ಪ್ಲೇ, ಕತೆ ಹೇಳೋದ್ರಲ್ಲಿ ಕ್ಲಾರಿಟಿ ಇಲ್ಲ, ಮತ್ತೆ ಮುಖ್ಯವಾಗಿ ಪ್ರೇಕ್ಷಕರನ್ನ ಇಮೋಷನಲಿ ಅಥವಾ ಥ್ರಿಲ್ಲಿಂಗ್ ಆಗಿ ಹಿಡ್ದಿಡೋಕೆ ಆಗಿಲ್ಲ. ಈ ಎಲ್ಲಾ ಕಾರಣಗಳಿಂದ ಇದೊಂದು ದೊಡ್ಡ ನಿರಾಸೆ ಅಂತ ಹೇಳಿದ್ದಾರೆ. ಇದಕ್ಕಿಂತ 2020ರಲ್ಲಿ ಬಂದ ತಮಿಳು ಸಿನಿಮಾ ಅಂಧಗಾರಂ ಇದೆಯಲ್ಲ, ಅದು ತುಂಬಾ ಬೆಟರ್ ಅಂತಾನೂ ಸಜೆಸ್ಟ್ ಮಾಡಿದ್ದಾರೆ. ಅವರು ಕೊಟ್ಟಿರೋ ರೇಟಿಂಗ್ 5ಕ್ಕೆ ಬರೀ 2.25 ಅಷ್ಟೇ. 2.25? ಅಪ್ಪೊಬ್ಬ, ಅದು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಬಂದ ಸೀರೀಸ್ಗೆ ತುಂಬಾ ಕಡಿಮೆ ರೇಟಿಂಗ್. ಹಾಗಾದ್ರೆ ಈ ಇಡೀ ಚರ್ಚೆ ಸಾರಾಂಶ ಇಷ್ಟೇನಾ? ಅಂಧೇರಾ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ತಗೊಂಡು ಬಂದ್ರೂ ಅದನ್ನ ಸ್ಕ್ರೀನ್ ಮೇಲೆ ತರೋದ್ರಲ್ಲಿ, ಅಂದ್ರೆ ಕಥೆ ಹೇಳೋ ರೀತಿಯಲ್ಲಿ ಪೂರ್ತಿ ಫೇಲ್ ಆಗಿದೆ. ಹೌದು, ಅದೇ. ಇದು ಆಕ್ಚುಲಿ ಒಂದು ಮುಖ್ಯವಾದ ಪ್ರಶ್ನೆನ ನಮ್ಮುಂದೆ ಇಡುತ್ತೆ ಅಲ್ವಾ? ಒಂದು ಒಳ್ಳೆ ಸೈಫೈ ಅಥವಾ ಯಾವುದೇ ಇಂಟ್ರೆಸ್ಟಿಂಗ್ ಐಡಿಯಾ, ಅದು ಬರೀ ಐಡಿಯಾ ಆಗಿ ಉಳಿದೆ ಪ್ರೇಕ್ಷಕರ ಮನಸ್ಸಿಗೆ ತಟ್ಟೋ ಕಥೆ ಆಗ್ಬೇಕು ಅಂದ್ರೆ ಆ ಕಥೆ ಹೇಳೋ ಕಲೆ, ಅದರಲ್ಲಿರೋ ಸ್ಪಷ್ಟತೆ, ಅದು ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಈ ಬಗ್ಗೆ ನಮ್ಮ ಕೇಳುಗರು ಯೋಚನೆ ಮಾಡಬಹುದು.